ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. 19-20ನೇ ತಾರೀಕು. ಇದು 19ನೇ ತಾರೀಕು ಸಂಜೆ ವ್ಲಾಗು. ನಾಳೆ ಕಾಲೇಜ್ಗೆ ಹೋಗಬೇಕಲ್ಲ, ಸೊ ಹಾಗಾಗಿ ಬಟ್ಟೆ ಎಲ್ಲ ಐರನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು. ಹಾಗೆ ಅಲಾರಾಮ್ ಕೊಟ್ಬಿಡು ಬೆಳಗ್ಗೆ 6 ಗಂಟೆಗೆ ಅಂತ ಹೇಳ್ತಿದ್ದೆ, ಏನಾದರೂ ಮಿಸ್ ಆಗಿಬಿಟ್ರೆ ಎದ್ದೇಳೋದು ಅಂತ ಹೇಳಿ. ಯಾಕಂದರೆ ಇವಾಗ 6:30, 7 ಗಂಟೆ 7:15 ಆಗಿಬಿಡುತ್ತೆ ಎದ್ದೇಳೋದು. ಸೊ ಹಾಗಾಗಿ ಟೈಮ್ ಏನಾದರೂ ಮಿಸ್ ಆಯಿತು ಅಂತಂದರೆ ಎಲ್ಲ ಮಿಸ್ ಆಗಿಬಿಡುತ್ತೆ, ಬಸ್ಸು ಎಲ್ಲನೂ. ಹಾಗಾಗಿ ಅಲಾರಾಮ್ ಕೊಡು ಅಂತ ಹೇಳ್ತಿದ್ದೆ. ಮತ್ತು ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ರಾತ್ರಿಯೇ ಪುಳಿಯೋಗರೆ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ನಾನು ಪುಳಿಯೋಗರೆ ಮತ್ತು ಬಿಸಿಬೇಳೆ ಬಾತದ್ದು, ವಾಂಗಿಬಾತದ್ದು ಎಲ್ಲ ಪೌಡ್ರನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಹೊರಗಡೆಯಿಂದ ತಂದು ಮಾಡಿದ್ರೆ ಪುಳಿಯೋಗರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಮನೇಲಿ ಪುಡಿ ಮಾಡಿದ್ರೆ ಮಾತ್ರ ಪುಳಿಯೋಗರೆನ ಮುಟ್ಟುತ್ತಾರೆ. ಸೊ ಹಾಗಾಗಿ ಮನೇಲೇ ಮಾಡ್ಕೊಳ್ತಿದ್ದೆ ಪುಡಿ. ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಪುಡಿ ಮಾತ್ರ. ಇದ್ರದ್ದು ರೆಸಿಪಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು 2-3 ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು 4 ತಿಂಗಳು ಆರಾಮಾಗಿದ್ದೆ. ನನ್ನ ಮಗಂದು SSLC ಮುಗಿದ್ಮೇಲೆ ಅವ್ನಿಗೇನು ಸ್ಕೂಲ್ ಬಾಕ್ಸ್ ಏನೋ ಕಟ್ಟಂಗಿರಲಿಲ್ವಲ್ಲ, ಸೊ ತುಂಬ ಫ್ರೀ ಆಗಿದ್ದೆ. ಸ್ವಲ್ಪ ಲೇಟಾಗಿ ಎದ್ದೇಳೋದು ಹಾಗೆಲ್ಲ. ಇವಾಗ ಮತ್ತೆ ರೊಟೀನು ಮಾಮೂಲಿಯಾಗೆ ಆಯಿತು. ಬೆಳಗ್ಗೆ 6 ಗಂಟೆಗೆ ಎದ್ದೇಳು, ತಿಂಡಿ ಮಾಡಿಕೊಡು. ಹೀಗೆ ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಿಬಿಟ್ರೆ ಇನ್ನು ಆಮೇಲೆಲ್ಲ ನಾನು ಮಾಮೂಲಿ ಫ್ರೀಯಾಗೇ ಇರ್ತೀನಿ. ಸೊ ಹಾಗಾಗಿ ಇಷ್ಟಪಟ್ಟೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಸಂಜೆ ಮಲಗೋಕ್ಕೆ ಮುಂಚೆ ಸ್ವಲ್ಪ ಪ್ರಾಣಾಯಾಮ ಮಾಡಿ ಮಲಗೋದು ನನಗೆ ಅಭ್ಯಾಸ ಇದೆ. ಸೊ ಹಾಗಾಗಿ ಪ್ರಾಣಾಯಾಮ ಮಾಡ್ತಿದ್ದೆ. ನಾನು ಇಲ್ಲೇ ಮಲಗೋದಲ್ವ, ಮತ್ತು ಕಿಟಕಿನೂ ತೆಗೆದಿದ್ದೆ, ಗಾಳಿ ಚೆನ್ನಾಗಿ ಬರ್ತಿತ್ತು. ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತಿದ್ದೆ ನಾನು. ನಾಡಿ ಶೋಧನ ಪ್ರಾಣಾಯಾಮ, ಭ್ರಾಮರಿ ಮತ್ತು ಮಂತ್ರ ಪ್ರಾಣಾಯಾಮ, ಧ್ಯಾನ ಇಷ್ಟು ಮಾಡಿ ಮಲಗ್ತೀನಿ ನಾನು. ನಂಗೆ ತುಂಬ ವರ್ಷದಿಂದ ಅಭ್ಯಾಸ ಇದೆ. ಸೊ ಹಾಗೆ ಪ್ರಾಣಾಯಾಮ ಎಲ್ಲ ಮಾಡಿ ಮತ್ತು ನನ್ನ ಮಗಳಿಗೆ ಹೇಳ್ತಿದ್ದೆ ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ನೆನೆ ಹಾಕು ಅಂತ ಹೇಳಿ. ಬಾದಾಮಿ ನಾವಿಬ್ಬರು ತಿಂತೀವಿ, ದ್ರಾಕ್ಷಿ ಅವಳು ತಿನ್ನಲ್ಲ. ಸೊ ನನಗೆ ಮಾತ್ರ ಸ್ವಲ್ಪ ನೆನೆ ಹಾಕ್ತಿದ್ಲು. ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಗ್ಗೆ 6 ಗಂಟೆ ಆಗಿದೆ, 20th ಜುಲೈ. ಅವಳು ಕಾಲೇಜ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಬೇಗನೆ ಹೇಳಿದ್ವಲ್ಲ ಅಲಾರಾಮ್ ಕೊಟ್ಟಿದ್ದು ಅಂತ, 6 ಗಂಟೆ ಕರೆಕ್ಟಾಗಿ ಎದ್ದಿದ್ದು. ಹಾಗೆ ಪುಳಿಯೋಗರೆ ಮಾಡೋಕ್ಕೆ ಅಂತ ಹೇಳಿ ಅನ್ನಕ್ಕೆ ಇಟ್ಟಿದ್ದೆ. ಅವಳು ಸ್ವಲ್ಪ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿತಿದ್ಲು. ನಾನು ಜೇನುತುಪ್ಪನ ಹಾಗೆ ತಿನ್ನು ಅಂತ ಹೇಳ್ತೀನಿ, ಅದೇನು ಬಿಸಿನೀರಲ್ಲಿ ಹಾಕೊಂಡು ಕುಡಿತಾಳೆ ಏನೋ. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಇವಾಗ ತಿಂಡಿ ಎಲ್ಲ ರೆಡಿಯಾಗಿದ್ದೆ, ಪುಳಿಯೋಗರೆನ ಕಲಿಸ್ತಿದ್ದೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಪುಳಿಯೋಗರೆ ಗೊಜ್ಜು, ಹಾಗಾಗಿ ಎತ್ತಿಟ್ಕೊಳ್ತಿದ್ದೆ. ಮತ್ತು ಅವಳು ಇಲ್ಲೂ ತಿಂದು ಬಾಕ್ಸು ಸಹ ತೊಗೊಂಡೋಗ್ಬೇಕಲ್ವ, ಹಾಗಾಗಿ ಅವಳನ್ನು ಕೇಳಿ ಮಾಡ್ತೀನಿ. ಮತ್ತು ಸ್ವಲ್ಪ ರೈಸ್ ಐಟಮ್ ಜಾಸ್ತಿ ಮಾಡ್ತೀನಿ. ಯಾಕಂದರೆ ರೈಸ್ ಐಟಮ್ ಆದರೆ ಹೇಗಾದರೂ ತಿನ್ಕೊಬಂದ್ಬಿಡ್ಬೋದು. ಬೇರೆದೆಲ್ಲ ಆದರೆ ದೋಸೆ ಚಪಾತಿ ಎಲ್ಲ ಆದರೆ ಸ್ವಲ್ಪ ಒಣಗೋದಂಗೆ ಆಗಿಬಿಡುತ್ತೆ. ಹಾಗಾಗಿ ತುಂಬ ಕಮ್ಮಿನೇ ನಾನು ಮಾಡೋದು. ಚೆನ್ನಾಗಾಗಿತ್ತು ಪುಳಿಯೋಗರೆ ಗೊಜ್ಜು ಮಾತ್ರ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಟೇಸ್ಟ್ ಎಲ್ಲ. ಅದೇ ಹೇಳ್ತಿದ್ಲು, ಅಮ್ಮ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ಲು. ಸೊ ತಿಂದು ಹಾಗೆ ಅವ್ಳ ಬಾಕ್ಸ್ ಎಲ್ಲ ತೊಗೊಂಡು ರೆಡಿ ಆಗ್ತಿದ್ಲು. ಹಾಗೆ ನೀನು ಔಟ್ಫಿಟ್ ತೋರಿಸು ಅಂತ ಹೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿದ್ದೆ. ಈ ಡ್ರೆಸ್ಸು ನಾನು ರೂಪ್ ಸಂಗಮಲ್ಲಿ ತೊಗೊಂಡಿದ್ದು, 3 ವರ್ಷ ಆಯಿತು ತೊಗೊಂಡು. ನಾನು ನನಗೆ ಅಂತ ತೊಗೊಂಡಿದ್ದು 1700 ರುಪೀಸ್ ಏನೋ ಕೊಟ್ಟಿದ್ದೆ. ಬರೀ ಮೇಲ್ ಕುರ್ತಾ ಒಂದು ಮಾತ್ರ. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ, ಕ್ವಾಲಿಟಿ ಎಲ್ಲ ಅಷ್ಟೇನೆ, ಲೈನಿಂಗು ಸಹ ಇದೆ. ಸೊ ಇವಾಗ ಅವಳು ಹಾಕ್ತಾ ಇದ್ದಾಳೆ, ನನಗೆ ಹಾಕ್ತಾಯಿಲ್ಲ, ಸ್ವಲ್ಪ ಟೈಟ್ ಆಗ್ತಿದೆ, ಹಾಗಾಗಿ ಅವಳು ಕೊಟ್ಟೆ. ಹಾಗೆ ಮೊಬೈಲು ಸಹ ಕೊಟ್ಟಿದ್ದು, ಯಾಕಂದರೆ ಅವಳು ಅಪ್ಡೇಟಿಗೆ ಬೇಕಲ್ಲ, ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊಳ್ಳೋಕ್ಕೆ, ಮನೆಗೆ ಬರ್ತಿದೆಯಾ ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೆ ಇದನ್ನು. ಒಂದು 7-8 ವರ್ಷ ಆಯಿತು ಮೊಬೈಲ್ ತೊಗೊಂಡು, ಅದನ್ನೇ ಕೊಟ್ಟೆ ಹಳೇದು. ಸ್ವಲ್ಪ ಇದು ಇದಾಗ್ತಾ ಇದೆ, ಹ್ಯಾಂಗ್ ಹೊಡಿತಾ ಇದೆ, ಅದೇ ಅಂತಿದ್ಲು, ಅಮ್ಮ ಇದು ಮೊಬೈಲ್ ಚೆನ್ನಾಗಿಲ್ಲಮ್ಮ ಅಂತಿದ್ಲು. ಸದ್ಯಕ್ಕೆ ಕಾಲ್ ಮಾಡೋಕ್ಕೆ ಎಲ್ಲಿದೆಯಾ ಏನು ಎತ್ತ ಅನ್ನೋಕ್ಕೆ ತೊಗೊಂಡೋಗು ಅಂತ ಹೇಳ್ತಿದ್ದು. ಸರಿ ಆಯಿತು ಅಂತ ಫೋನ್ನ ತೊಗೊಂಡು ಹಾಗೆ ಅವ್ರ ಅಪ್ಪಂಗೆ ಫೋನ್ ಮಾಡ್ತಿದ್ಲು. ಮೊದಲನೇ ದಿನ ಅಲ್ವಾ ಪಾಪ, ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಸೊ ಇವಾಗ ಕಾಲೇಜ್ಗೆ ಹೋಗ್ತಿದ್ದಾಳೆ ಫಸ್ಟೇ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಿದ್ದೆ. ಆರಾಮಾಗಿ ಹೋಗಿ ಬಾ, ಹೆದರ್ಕೋಬೇಡ, ಬಸ್ಸಲ್ಲಲ್ವಾ ಅಂತ ಹೇಳ್ತಿದ್ದೆ. ಆಯ್ತಮ್ಮ ಅಂತ ಹೇಳಿ ಹೊರಡ್ತಿದ್ಲು. ಸರಿ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ಬಾಯ್.